ಕುಂಬಳಕಾಯಿ ಬೀಜಗಳ ಸೇವನೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿದೆ. ಆದರೆ ಇವುಗಳ ಅತಿಯಾದ ಸೇವನೆ ಮಾಡಿದರೆ ಇವುಗಳಿಂದ ಸಿಗುವ ಪ್ರಯೋಜನಕ್ಕಿಂತ ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಅತಿಯಾಗಿ ಸೇವನೆ ಮಾಡಿದರೆ ಅಮೃತವೇ ವಿಷವಾಗ್ತದೆ. ಹಾಗಾಗಿ ಇವುಗಳ ಸೇವನೆ ಬಗ್ಗೆಯೂ ಗಮನವಿರಬೇಕಾಗುತ್ತೆ. ಈ ಕುಂಬಳಕಾಯಿ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದಾಗ ಮಾತ್ರ ಸಂಪೂರ್ಣ ಪ್ರಯೋಜನಗಳು ದೊರೆಯುತ್ತವೆ. ಹಾಗಾದರೆ ಇವುಗಳನ್ನು ಅತಿಯಾಗಿ ಸೇವನೆ ಮಾಡಿದಾಗ ಏನಾಗ್ತದೆ, ಇನ್ನು ಯಾವ ರೀತಿಯ ಆರೋಗ್ಯ ಸಮಸ್ಯೆ ಕಾರಣವಾಗ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರುವ ಕುಂಬಳಕಾಯಿ ಬೀಜಗಳಲ್ಲಿ ನಾರಿನ ಅಂಶ ಅಧಿಕವಾಗಿರುತ್ತೆ. ಆದ್ದರಿಂದ ಅವುಗಳನ್ನು ಅತಿಯಾಗಿ ತಿನ್ನುವುದರಿಂದ ಹೊಟ್ಟೆ ನೋವು ಮತ್ತು ಅತಿಸಾರಕ್ಕೆ ದಾರಿ ಮಾಡಿಕೊಡಬಹುದು ಎಂದು ತಜ್ಞರು ಹೇಳುತ್ತಾರೆ. ಕುಂಬಳಕಾಯಿ ಬೀಜಗಳ ಅತಿಯಾದ ಸೇವನೆ ಕೆಲವರಲ್ಲಿ ತೂಕ ಹೆಚ್ಚಳಕ್ಕೂ ಕೂಡ ಕಾರಣವಾಗಬಹುದು. ಇನ್ನು ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದು ಕೆಲವರಲ್ಲಿ ಅಲರ್ಜಿ ಕೂಡ ಉಂಟು ಮಾಡಬಹುದು. ಸಾಮಾನ್ಯವಾಗಿ ಕುಂಬಳಕಾಯಿ ಬೀಜಗಳ ಸೇವನೆ ಮಾಡಿದಾಗ ಅಲರ್ಜಿ ಆಗ್ತಿದ್ದರೆ ಇವುಗಳ ಸೇವನೆ ಕಡಿಮೆ ಮಾಡುವುದು ಬಹಳ ಒಳ್ಳೆಯದಾಗಿದೆ. ಇನ್ನು ಈ ಬೀಜಗಳ ಅತಿಯಾದ ಸೇವನೆ ತೀವ್ರವಾದ ಗಂಟಲು ನೋವು ಮತ್ತು ಕೆಮ್ಮಿಗೆ ಕೂಡ ಕಾರಣವಾಗಬಹುದು. ಇನ್ನು ತಜ್ಞರು ಹೇಳುವ ಪ್ರಕಾರ ಕುಂಬಳಕಾಯಿ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದಾಗ ಮಾತ್ರ ಸಂಪೂರ್ಣವಾದಂತಹ ಪ್ರಯೋಜನಗಳು ದೊರೆಯುತ್ತವೆ. ಇವುಗಳನ್ನು ಅತಿಯಾಗಿ ಸೇವನೆ ಮಾಡಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಹಾಗಾಗಿ ಇವುಗಳ ಸೇವನೆ ಮೇಲೆ ಗಮನವಿರಲಿ. ನೀವು ಕುಂಬಳಕಾಯಿ ಬೀಜಗಳನ್ನು ಸಲಾಡ್ಗಳು ಹಾಗೂ ಗ್ರಾನೋಲಾ ಭಾಕರ್ಗಳು ಮತ್ತು ಸ್ಮೂತಿಗಳಂತಹ ಭಕ್ಷ್ಯಗಳಲ್ಲಿ ಸೇವಿಸಬಹುದು. ಪರ್ಯಾಯವಾಗಿ ಅವುಗಳನ್ನು ಲಘುವಾಗಿ ಹುರಿದು ಕೂಡ ಸೇವನೆ ಮಾಡಬಹುದು. ಆದರೆ ಇವು ನಾಲಿಗೆಗೆ ರುಚಿ ನೀಡ್ತವೆ ಎಂದು ಅತಿಯಾಗಿ ನಿಮ್ಮ ಆಹಾರಗಳಲ್ಲಿ ಬಳಕೆ ಮಾಡಿ ಸೇವನೆ ಮಾಡಬಾರದು.